आज सबके इस प्रोटेस्ट में सारे जितने भी डिग्री कॉलेज हैं, जितने भी स्टूडेंट यूनियन हैं, सब लोगों ने इनका साथ दिया है। ये प्रोटेस्ट सिर्फ हमारा और इनका नहीं है, ये उनके लिए प्रोटेस्ट है, गरीब मजदूरों का, मजलूमों के लिए प्रोटेस्ट है। बीजापुर में सिर्फ एक ही जो गवर्नमेंट हॉस्पिटल है इसकी हालत ठीक रही है, अब वो भी खतरे में है, उसको बचाना है और गवर्नमेंट मेडिकल कॉलेज को भी लाना है। तो इस प्रोटेस्ट में जितने भी स्टूडेंट हैं, अंजुमन डिग्री कॉलेज के हैं, पीडी सोसाइटी के हैं, दरबार के हैं, जितने भी कॉलेजेस हैं, सब स्टूडेंट आज उनके साथ प्रोटेस्ट में हैं। आज 50वां दिन है, लेकिन सरकार की बात सुन नहीं रही। तो सरकार तक इस बात को पहुंचाना है, तो इसलिए आज सभी स्टूडेंट यहाँ पे जमा हुए हैं एक प्रोटेस्ट को आगे तक लेकर। ये प्रोटेस्ट आपका कब तक चलेगा? ये जब तक सरकार तक ये बात नहीं पहुंचती, सरकार इस पर कोई एक्शन या कोई स्टेप नहीं लेती, जब तक हम कई लोग बोल रहे हैं कि ये होगा भी या नहीं भी। नहीं होगा। आप अंजुमन कॉलेज से हैं, ऐसे ही कितने कॉलेज से स्टूडेंट्स यहाँ पर आकर भाग लिए हुए हैं? जो अभी तक नहीं आए, जो अभी तक इनको बेमला नहीं दिया, उनके लिए आप क्या कहना चाहते हैं? मैं कहना चाहता हूँ कि ये सिर्फ हमारी की लड़ाई नहीं, सबकी लड़ाई है। अगर गवर्नमेंट कॉलेज, मेडिकल कॉलेज या हॉस्पिटल का कुछ अच्छा इम्प्रूवमेंट होगा तो हमारा भी अच्छा होगा, तुम्हारा भी अच्छा होगा। लोगों को क्या फायदा पहुंचेगा जो अगर मेडिकल कॉलेज गवर्नमेंट के अंडर हुआ तो? इलाज सही होगा ना सबका। देखिए आपके पास पैसा है, कुछ ऐसे लोग हैं जिनके पास खाने को इलाज नहीं, स्टडी अच्छा होगा। हाँ, गवर्नमेंट के मेडिकल कॉलेज से स्टडी भी अच्छी होगी और गवर्नमेंट हॉस्पिटल से इलाज भी अच्छा होगा। तो ये अच्छे इलाज और स्टडी दोनों को मतलब आपका कहना है कि जो भी बच्चे मेडिकल कॉलेज में अगर गवर्नमेंट की शिक्षा लेंगे तो आगे चलकर अच्छा वो ट्रीट कर पाए। अच्छा ट्रीट कर पाए। आपको ना सैयद गौसफल अंजुमन डिग्री कॉलेज। ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜನ್ನು ಮಾರಾಟಕ್ಕೆ ಬಿಡುವುದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜನ್ನು ಮಾರಾಟಕ್ಕೆ ಬಿಡುವುದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾರಾಟಕ್ಕೆ ಬಿಡುವುದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. कॉलेज इದಾವೆ पटनी बैठने सर सर 1 मिनट here लाइव ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಸುದೀರ್ಘ 50 ದಿನಗಳ ಕಾಲ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ವಿಜಯಪುರ ಜಿಲ್ಲೆಯ ನಾಗರಿಕರಿಗೆ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಉಳಿಸಬೇಕು, ಒಂದು ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಅಂತಕ್ಕಂಥ ಕಾರಣಕ್ಕಾಗಿ
ವಿಜಯಪುರ ಜಿಲ್ಲೆಯ ಜನಪರ ಹೋರಾಟಗಾರರು ಜಿಲ್ಲೆಯ ಜನರ ಆರೋಗ್ಯ ಕಾಪಾಡಲಿಕ್ಕೆ ಒಂದು 50 ದಿನಗಳ ಕಾಲ ನಾವು ಇಲ್ಲಿ ಹಾಫ್ ಸೆಂಚುರಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸರ್ಕಾರ ಕೂಡಲೇ ಇಂಥ ಕಡೆ ಗಮನ ಕೊಟ್ಟು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಹಿತಾಸಕ್ತಿಗೋಸ್ಕರ ಅಲ್ಲ, ಜನರ ಆರೋಗ್ಯವನ್ನ ಕಾಪಾಡಬೇಕು, ಜನರಿಗೊಂದು ಆರೋಗ್ಯವನ್ನು ಕಲ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಒಂದು ಪಟ್ಟಪ್ರತಿ ಹಿತಾಸಕ್ತಿಗಳು ಖಾಸಗೀಕರಣಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಬಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಏನಪ್ಪಾ ಅಂದ್ರೆ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನು ಖಾಸಗಿಯವರ ಕೈಯಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಖಾಸಗಿಯವರ ಕೈಯಲ್ಲಿ ಬಡವರ ಆರೋಗ್ಯವನ್ನು ಕೊಟ್ಟಾಗ ಬಡವರು, ದುಡಿಯುವ ವರ್ಗ, ಹೆಣ್ಣು ಮಕ್ಕಳು ಎಲ್ರಿಗೂ ಕೂಡ ಆರೋಗ್ಯ ತುಟ್ಟಿ ಆಗ್ತದೆ, ದುಬಾರಿ ಆಗ್ತದೆ. ಆ ಕಾರಣಕ್ಕಾಗಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು, ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಆಸ್ಪತ್ರೆ ಉಳಿಸಬೇಕು ಅಂತಕ್ಕಂಥ ಹೋರಾಟ 50 ದಿನ ಪೂರೈಸಿದೆ. ಆ ಕಾರಣಕ್ಕಾಗಿ ಜಿಲ್ಲೆಯ ಜನರಿಗೆ ಎಚ್ಚರಿಕೆ ಕೊಡುವ ಕಾರಣಕ್ಕಾಗಿ ಜಿಲ್ಲೆಯ ಜನರೆಲ್ಲರೂ ಕೂಡಿಕೊಂಡು ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಸಲುವಾಗಿ ಇಂದು ನಾವು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಾಕೊಂಡಿದ್ದೇವೆ. ಈ ರ್ಯಾಲಿಯ ಉದ್ದೇಶ ಅಷ್ಟೇ, ಜಿಲ್ಲೆಗೆ ಶೀಘ್ರದಲ್ಲಿಯೇ ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ವಿದ್ಯಾರ್ಥಿ ಯುವಜನರು ಬೀದಿಗಿಳಿದಿದ್ದಾರೆ. ಒಂದು ವೇಳೆ ವಿದ್ಯಾರ್ಥಿ ಯುವಜನರು ಬೀದಿಗಿಳಿದಿರ್ತಕ್ಕಂಥದ್ದನ್ನು ಕೂಡ ನೆಗ್ಲಿಜೆನ್ಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಸರ್ ಮತ್ತು ವಿಜಯಪುರದಲ್ಲಿ ಏನು ಇವತ್ತು ವಿಜಯಪುರ ನಗರದಲ್ಲಿ ಸುಮಾರು 50 ದಿನಗಳಿಂದ ವಿಜಯಪುರದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಡೆತಕ್ಕಂಥ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಸುಮಾರು 50 ದಿನಗಳ ಕಳೆದರೂ ಕೂಡ ಚರ್ಮ ಬಹಳಷ್ಟು ದಪ್ಪಾಗಿರುವಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇದು ಹೋರಾಟ ಯಾರೋ ಒಬ್ಬರ ವೈಯಕ್ತಿಕ ಸ್ವಾರ್ಥಕ್ಕಾಗಿರ್ತಕ್ಕಂಥ ಹೋರಾಟ ಅಲ್ಲ. ಆದ್ದರಿಂದ ಇದು ಅತ್ಯಂತ ನಮ್ಮ ಜಿಲ್ಲೆಯ ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕ ಮಕ್ಕಳಿಗೆ, ಯಾರು ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳವರ ಅಂತವರ ಮಕ್ಕಳ ಅನುಕೂಲಕ್ಕಾಗಿ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ಜಿಲ್ಲೆಗೆ ಬಹಳಷ್ಟು ಅವಶ್ಯಕತೆ ಇದೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಲದಿಂದ ಇವತ್ತು ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನೀಡುವುದರ ಜೊತೆಗೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ಈ ಹೋರಾಟ ಯಾವುದೇ ರೂಪ ತಾಳಿದ್ರು ಕೂಡ ನಾವು ಯಾವುದಕ್ಕೂ ಕೂಡ ಎದುರುಗೊಂಡಿದೆ ಈ ಹೋರಾಟದಲ್ಲಿ ಬೆಂಬಲವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕಂತಂದ್ರೆ ಇವತ್ತು ಈ ಒಂದು ರಾಜಕಾರಣಿಗಳು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲಿಕ್ಕೆ ತಾವು ಬಹಳಷ್ಟು ಮುತುವರ್ಜಿ ವಹಿಸಬೇಕಂತ ಕೂಡ ತಮ್ಮಲ್ಲಿ ಈ ಹೋರಾಟ ಸಮಿತಿ ವತಿಯಿಂದ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಈ ಒಂದು ವೈದ್ಯಕೀಯ ಕಾಲೇಜು ಯಾರೋ ಶ್ರೀಮಂತರಿಗೋಸ್ಕರ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಹೋರಾಟಗಾರರು ಯಾರು ಶ್ರೀಮಂತರಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಅತ್ಯಂತ ಸಮಾಜದಲ್ಲಿ ಹಿಂದುಳಿದ ವರ್ಗದವರು, ಬಡವರು, ರೈತರು, ಅವರ ಮಕ್ಕಳಿಗೆ ಮುಂಬರುವಂತ ದಿನಗಳಲ್ಲಿ ಹೇಗೆ ಶ್ರೀಮಂತರ ಮಕ್ಕಳು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ 10 ಹಲವಾರು ಒಂದು ಡಾಕ್ಟರ್ಸ್, ಇಂಜಿನಿಯರ್ಸ್ಗಳು ಆಗ್ತಾರೋ ಆ ರೀತಿ ಬಡವರ ಮಕ್ಕಳು ಕೂಡ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಕೂಡ ವೈದ್ಯರಾಗಲಂತಕ್ಕಂಥ ಒಂದು ಸದಾಶೆಯೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಲದಿಂದ ನಾವು ಬೆಂಬಲಿಸ್ತಾ ಇದ್ದೇವೆ. ಮುಂಬರುವಂತ ದಿನಗಳಲ್ಲಿ ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು 50 ದಿನಗಳ ಕಾಲ ಹೋರಾಟ ನಡೆದಿದೆ. ದಯಮಾಡಿ ನೀವು ನಮ್ಮ ಬಿಜಾಪುರ ಜಿಲ್ಲೆಯ ಬಡವರ, ರೈತರ, ದೀನದಲಿತರ ಗುಣವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಈ ಒಂದು ವೈದ್ಯಕೀಯ ಕಾಲೇಜು ಆಗೋದ್ರಿಂದ ಬಹಳಷ್ಟು ಬಡವರಿಗೆ ಅನುಕೂಲ ಆಗ್ತದೆ. ಸುಮಾರು 150 ಎಕರೆಗಳಿಗಿಂತ ಹೆಚ್ಚು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು, ನಮ್ಮ ಬಿಜಾಪುರ ವೈದ್ಯಕೀಯ ಕಾಲೇಜು ಈಗಾಗಲೇ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಹೊಂದಿದೆ. ಆದ್ದರಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂತ ಒಂದು ಜಿಲ್ಲೆಗೆ ತಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಿದ್ದು ಸಾಕಷ್ಟು ಸುಧಾರಣೆಗಳಿವೆ. ಆದರೆ ಸುಮಾರು 50%ಕ್ಕಿಂತ ಎಲ್ಲ ಹೆಚ್ಚು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಬಿಜಾಪುರ ಜಿಲ್ಲೆಗೆ ಮುಂಬರುವಂತ ದಿನಗಳಲ್ಲಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿರ್ತಕ್ಕಂಥ ನಾವೆಲ್ಲರೂ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ. ಯಾಕಂದ್ರೆ 50 ದಿನಗಳ ಕಾಲ ಹೋರಾಟ ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಹೋರಾಟ ಅಲ್ಲ. ಪ್ರತಿಯೊಬ್ಬ
ಭಾರತ್ ಮಾತಾ ಕಿ ಬಿಜಾಪುರದಲ್ಲಿ ನಡೆಸತಕ್ಕಂಥ ಖಾಸಗಿ ಪ್ರೀತಿ ಮಾದರಿ ಹೋರಾಟವನ್ನು ವಿರೋಧಿಸಿ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡತಕ್ಕಂಥ ವೈದ್ಯಕೀಯ ಕಾರ್ಯಕ್ರಮ ವಿರೋಧಿಸಿ ಬೇಕೇ ಬೇಕು ಎಲ್ಲರಿಗೂ ತಮ್ಮ ಹೇಳಿ ಬರ್ರಿ ಗಾಂಧಿ ಚೌಕ್